ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮತ್ತೊಂದು ಪ್ರಸಿದ್ಧ ದೇವಸ್ಥಾನವಾಗಿರತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ಸಾಮಾನ್ಯವಾಗಿ ಮಂಗಳವಾರ ಎಲ್ಲ ವಿಶೇಷ ಪೂಜೆಗಳು ನಡೆಯುತ್ತೆ. ಆದರೆ ಇವತ್ತು ದೇವಾಲಯ ಬಂದ್ ಆಗ್ತಾ ಇದೆ. ಗ್ರಹಣ ಪೂಜೆ ಬಳಿಕ ದೇಗುಲದ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ಅಂದರೆ ಗ್ರಹಣ ಹಿಡಿಯೋದಕ್ಕೂ ಮೊದಲು ಸಂಜೆ 7:45 ನಂತರ ಮತ್ತೆ ದೇವರ ದರ್ಶನ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ಕೊಡ್ತಕ್ಕಂಥದ್ದು. ಘಾಟಿ ಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಎರಡೂ ಕಡೆ ಈಗ ಗ್ರಹಣ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಮಾಡಿದ ನಂತರ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡ್ತಾರೆ. ಭಕ್ತಾದಿಗಳಿಗೆ ದೇವರ ದರ್ಶನ ಸಿಗಲ್ಲ. ನಿಮಗೆ ಗ್ರಹಣ ಎಲ್ಲ ಮುಗಿದ ನಂತರ 7:45ಕ್ಕೆ ದೇವಸ್ಥಾನವನ್ನು ಮತ್ತೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋಳಿ ಹುಣ್ಣಿಮೆ ಎಂದೇ ಇವತ್ತು ರಕ್ತ ಚಂದ್ರಗ್ರಹಣ. ಹಾಗಾಗಿ ರಾಜ್ಯದ ಬಹುತೇಕ ದೇವಾಲಯಗಳಲ್ಲಿ ದೇವರಿಗೂ ಕೂಡ ಇವತ್ತು ಗ್ರಹಣದ ಎಫೆಕ್ಟ್ ತಟ್ತಾ ಇದೆ. ಹಾಗಾಗಿ ದೇವಾಲಯಗಳನ್ನು ಕೂಡ ಬಂದ್ ಮಾಡಲಾಗ್ತಾ ಇರುವಂಥದ್ದು. ಇವತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನು ಈಗ ಬಂದ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಕೂಡ ಬೆಳಗ್ಗೆ ಎಂದಿನಂತೆ ದೇವರಿಗೆ ಪೂಜಾ ಕೈಂಕರ್ಯಗಳು ನೆರವೇರಿತ್ತು. ಭಕ್ತರು ದೇವರ ದರ್ಶನವನ್ನು ಪಡ್ಕೊಂಡಿದ್ರು. ಆದರೆ ಇವತ್ತು 10 ಗಂಟೆಗೆ ಇವತ್ತು ದೇವಾಲಯವನ್ನು ಕ್ಲೋಸ್ ಮಾಡಲಾಗಿದೆ. ದೇವಾಲಯದ ಬಾಗಿಲನ್ನು ಹಾಕಿ ಬೀಗ ಜಡಲಾಗಿದೆ. ಈಗಾಗಲೇ ಕೂಡ ಸಂಜೆ 7:45 ನಂತರ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅಂದರೆ ಗ್ರಹಣ ಮುಗಿದ ನಂತರ ದೇವಾಲಯದ ಶುದ್ಧೀಕರಣ ಕಾರ್ಯ ಆಗುತ್ತೆ. ತದನಂತರ ಸಂಜೆ ಇವತ್ತು ಮಹಾಮಂಗಳಾರತಿ ಇರುತ್ತೆ. ರಾತ್ರಿ 9-9:30ವರೆಗೂ ಕೂಡ ಮತ್ತೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ. ಈಗಾಗಲೇ ಕೂಡ ದೇವಾಲಯದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಇರ್ಬೋದು, ಇಲ್ಲಿನ ಅರ್ಚಕರು ಈಗಾಗಲೇ ಕೂಡ ದೇವರಿಗೆ ಒಂದು ದರ್ಬೆಯ ದಿಗ್ಬಂಧನವನ್ನು ವಿಧಿಸಿ ಈಗಾಗಲೇ ಕೂಡ ಬಾಗಿಲನ್ನು ಬಂದ್ ಮಾಡಿರುವಂಥದ್ದು. ಈಗಾಗಲೇ ಕೂಡ ಪಾಪ ಭಕ್ತರು ಕೂಡ ಕೊನೆ ಕ್ಷಣದಲ್ಲಿ ಬಂದರು, ಅವರಿಗೂ ಕೂಡ ದರ್ಶನ ಸಿಗಲಿಲ್ಲ. ಬೆಳಗ್ಗೆಯಿಂದಲೂ ಕೂಡ 10 ಗಂಟೆವರೆಗೂ ಅಂತೇಳಿ ಮೊದಲೇ ಹೇಳಿತ್ತು. ಆದರೂ ಕೂಡ ಈಗ ದೇವರ ದರ್ಶನಕ್ಕೆ ಇವತ್ತು ಬಂದ್ ಆಗಿದೆ. ಇವತ್ತು ಅರ್ಚಕರಿದ್ದಾರೆ ಅವರೇ. ಮತ್ತು ಸರ್, ಈಗಾಗಲೇ ದೇವರ ದರ್ಶನ ಬಂದ್ ಆಗಿದೆ ಭಕ್ತರಿಗೆ, ಮತ್ತು ಯಾವಾಗ ಪ್ರವೇಶ ಸಿಗುತ್ತೆ? ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಸ್ಪರ್ಶಕಾಲ 3:15ರಿಂದ ಮೋಕ್ಷಕಾಲ 6:45ವರೆಗೂ ನಡೆಯುತ್ತೆ. ಮೋಕ್ಷಕಾಲ ಆದ ನಂತರ ಮತ್ತೆ ಶ್ರೀ ಸ್ವಾಮಿಯವರ ಬಾಗಲವನ್ನು ತೆಗೆದು ಶುದ್ಧಿ ಪುಣ್ಯಾಹ ಎಲ್ಲ ಆದ ನಂತರ ಸ್ವಾಮಿಗೆ ಪ್ರದೋಷಕಾಲದಲ್ಲಿ ಪೂಜೆ ಮಹಾನೈವೇದ್ಯ ಆದ ನಂತರ ಮತ್ತೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ. 7:45ರಿಗೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಇದಿಷ್ಟು ಇವತ್ತು ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿಧಿಯವರ ಮಾತು. ಈಗಾಗಲೇ ಕೂಡ ದೇವಾಲಯದ ಬಾಗಿಲನ್ನು ಬಂದ್ ಮಾಡಲಾಗಿದೆ. ಮತ್ತು ಸಂಜೆ 7:45 ನಂತರ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ. ಬರುವವರು ದೇವರ ದರ್ಶನವನ್ನು ನಂತರ ಪಡೆದುಕೊಳ್ಬೋದು ಅಂತ ಮಾಹಿತಿಯನ್ನು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.